ನಮಸ್ಕಾರ ಪ್ರಿಯ ವೀಕ್ಷಕರೇ, ಈ ದಿನದ ನಿಮ್ಮ ರಾಶಿಗನುಗುಣವಾಗಿ ಈ ದಿನದ ದ್ವಾದಶ ರಾಶಿಗಳ ಸಂಪೂರ್ಣ ಭವಿಷ್ಯ ಹೇಗಿದೆ ಎಂದು ನೋಡೋಣ. ಮೊದಲಿಗೆ ಮೇಷರಾಶಿ. ಇಂದು ನಿಮ್ಮ ಒಳಗೆ ಉತ್ಸಾಹ ಮತ್ತು ನವೀನ ಆಲೋಚನೆಗಳು ತುಂಬಿರತಕ್ಕಂಥ ದಿನ. ಮನಸ್ಸಿನಲ್ಲಿ ಪ್ರೇರಣೆಯ ಅಭಿವ್ಯಕ್ತಿ ಹೆಚ್ಚು ಇರತಕ್ಕಂಥ ದಿನ. ಆದರೆ ಚುರುಕುತನವಿರುವ ಕೆಲಸಗಳಲ್ಲಿ ಸಾರ್ಥಕತೆಯಿಂದ ನಡೆಯುವುದು ಒಳಿತು. ಇನ್ನು ಈ ದಿನದ ನಿಮ್ಮ ಉದ್ಯೋಗ ಮತ್ತು ವ್ಯವಹಾರದ ವಿಚಾರವನ್ನು ನೋಡುವುದಾದರೆ, ಹೊಸ ಕೊಡುಗೆ ಅಥವಾ ಹೊಸ ಬದಲಾವಣೆಯ ಚಿಂತನೆ ಜಾರಿಯಾಗಬಹುದು. ಕಚೇರಿ ಅಥವಾ ವ್ಯಾಪಾರದ ಸ್ಥಳದಲ್ಲಿ ಕೆಲ ಅಸಮಾಧಾನಗಳು ಉಂಟಾಗತಕ್ಕಂತಹ ದಿನ. ನಿರ್ಧಾರ ತೆಗೆದುಕೊಳ್ಳುವಾಗ ಹಿರಿಯರ ಸಲಹೆ ತುಂಬ ಅವಶ್ಯಕ. ಇನ್ನು ನಿಮ್ಮ ಹಣಕಾಸಿನ ವ್ಯವಹಾರವನ್ನು ನೋಡುವುದಾದರೆ, ಹಣಕಾಸಿನಲ್ಲಿ ಸ್ವಲ್ಪ ಮಟ್ಟಿಗೆ ಈ ದಿನ ಒಳ್ಳೆಯ ಒಂದು ಫಲಪ್ರಾಪ್ತಿಯಾಗಲಿದೆ. ಹಳೆಯ ಬಾಕಿ ಪರಿಹಾರ ಸಿಗುವಂಥ ಸಾಧ್ಯತೆ ಇರತಕ್ಕಂಥ ದಿನ. ಅನಾವಶ್ಯಕ ಖರ್ಚುಗಳನ್ನು ತಪ್ಪಿಸಲು ಹೆಚ್ಚಾಗಿ ಪ್ರಯತ್ನಿಸಿಕೊಳ್ಳಿ. ಹಣದ ವಿಚಾರದಲ್ಲಿ ಸ್ವಲ್ಪ ಹೆಚ್ಚಿನ ಜಾಗರೂಕತೆ ಇರಲಿ. ಇನ್ನು ನಿಮ್ಮ ವಿದ್ಯಾಭ್ಯಾಸದ ವಿಚಾರವನ್ನು ನೋಡುವುದಾದರೆ, ವಿದ್ಯಾರ್ಥಿಗಳಿಗೆ ಉತ್ತಮ ಕಲಿಕಾ ಒತ್ತಡ ಇರುವಂಥ ದಿನ. ಗಮನ ಹರಿಸಬೇಕಾದಂತಹ ಒಂದು ಹೆಚ್ಚಿನ ಅಗತ್ಯವಿರಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ದಿನ ಅನುಕೂಲಕರವಾದಂತಹ ದಿನ. ಹೆಚ್ಚಿನ ಸಮಯ ವಿದ್ಯೆಗಾಗಿ ತೊಡಗಿಸಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಪ್ರೀತಿ ಮತ್ತು ಕುಟುಂಬದ ವಿಚಾರವನ್ನು ನೋಡುವುದಾದರೆ, ಕುಟುಂಬದಲ್ಲಿ ಸಣ್ಣ ವ್ಯತ್ಯಾಸ ಉಂಟಾಗತಕ್ಕಂಥ ದಿನ. ಮಾತುಗಳಲ್ಲಿ ಸಂಯಮ ಅಗತ್ಯ. ಸಂಗಾತಿಯೊಂದಿಗಿನ ಕಾಲಕಾಲದ ತಪ್ಪು ಬೆಳವಣಿಗೆಯನ್ನು ಸರಿಪಡಿಸಬಹುದು. ಮತ್ತು ಆರೋಗ್ಯದ ಒಂದು ವಿಚಾರವನ್ನು ನೋಡುವುದಾದರೆ, ಈ ದಿನ ಆರೋಗ್ಯದಲ್ಲಿ ತಲೆನೋವುಗಳು ಕಾಣಿಸಿಕೊಳ್ಳಬಹುದು. ರಕ್ತದೊತ್ತಡ ತೊಂದರೆಗಳು ಕಾಣಬಹುದು. ಆಹಾರ ಹಾಗೂ ನಿದ್ರೆಯಲ್ಲಿ ವ್ಯತ್ಯಾಸವಾಗಬಹುದು. ಸ್ವಲ್ಪ ಆಹಾರದ ಕಡೆಗೆ, ಒಳ್ಳೆಯ ಆಹಾರದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಿ. ಜಂಕ್ ಫುಡ್ಗಳನ್ನು ದೂರ ಮಾಡಿ ಯೋಗ, ಧ್ಯಾನ, ಪ್ರಾಣಾಯಾಮಗಳನ್ನು ಮಾಡಿಕೊಳ್ಳಿ. ಆದಷ್ಟು ಉತ್ತಮ ಆಹಾರವನ್ನು ಸೇವನೆ ಮಾಡಿ, ನೀರಿನ ಸೇವನೆ ಜಾಸ್ತಿ ಮಾಡಿ. ಸ್ನೇಹಿತರೆ, ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಬಿಳಿಯ ಬಣ್ಣ. ಶುಭ ಸಂಖ್ಯೆ 1. ಶುಭ ಸಮಯ ಬೆಳಗ್ಗೆ 10 ಗಂಟೆಯಿಂದ 11:30 ಶುಭ ಸಮಯ. ಈ ಸಮಯದಲ್ಲಿ ನೀವು ಶುಭ ಕಾರ್ಯಗಳನ್ನು ಮಾಡಿಕೊಳ್ಳಬಹುದು. ಇನ್ನು ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಈ ದಿನ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ, ರಾಮದೇವರ ಆರಾಧನೆ, ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಸುಬ್ರಹ್ಮಣ್ಯಾಯ ನಮಃ. ಈ ಮಂತ್ರವನ್ನು 21 ಬಾರಿ ಜಪ ಮಾಡಿ. ಹಾಗೂ ಹಣ್ಣು ಹಂಪಲುಗಳನ್ನು ದಾನ ಮಾಡಿ. ಮತ್ತು ಗುಡಿಸಲು ಅಥವಾ ದೇವಾಲಯದಲ್ಲಿ ತೈಲದಿಂದ ಒಂದು ದೀಪವನ್ನು ಬೆಳಗಿ ದೇವತಾ ಆರಾಧನೆಯನ್ನು ಮಾಡಿಕೊಳ್ಳಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ಪ್ರತಿನಿತ್ಯದ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ದಿನ ನಿಮಗೆ ಶುಭವಾಗಲಿ. ವೃಷಭ ರಾಶಿ. ಇಂದು ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗಿರತಕ್ಕಂತಹ ದಿನ. ಜೀವನದಲ್ಲಿ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇಂದು ಉತ್ತಮವಾದಂತಹ ದಿನ. ಆದರೆ ಅಹಂಕಾರದಿಂದ ಆದಷ್ಟು ದೂರವಿರಿ. ದೇವತಾ ಆರಾಧನೆಯನ್ನು ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಉದ್ಯೋಗ ವ್ಯವಹಾರದ ವಿಚಾರವನ್ನು ನೋಡುವುದಾದರೆ, ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳನ್ನು ಹೊಂದಿರುವಂಥ ದಿನ. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರ ಸಂಪರ್ಕವಾಗಬಹುದು. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂವಹನ ಇರತಕ್ಕಂತಹ ದಿನ. ಫಲಿತಾಂಶಗಳನ್ನು ಆದಷ್ಟು ಒಳ್ಳೆಯದಾಗಿಸಲಿದೆ. ಈ ದಿನ ವ್ಯಾಪಾರ ಕ್ಷೇತ್ರದಲ್ಲಿ ದೊಡ್ಡ ಹೂಡಿಕೆಗಳನ್ನು ಮಾಡದೇ ಇರತಕ್ಕಂಥದ್ದು ಉತ್ತಮ. ಆದಷ್ಟು ಕಾಗದ ಪತ್ರಗಳ ವಿಚಾರವನ್ನು ಜಾಗರೂಕತೆಯಿಂದ ನೋಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಹಣಕಾಸಿನ ವ್ಯವಹಾರವನ್ನು ನೋಡುವುದಾದರೆ, ಖರ್ಚು ವೆಚ್ಚಗಳು ಹೆಚ್ಚಾಗುವಂಥ ಸಾಧ್ಯತೆ. ಆದರೆ ಲಾಭವು ಇರುವುದರಿಂದ ನಿಮಗೆ ಸರಿದೂಗಲಿದೆ. ಆರ್ಥಿಕ ಸ್ಥಿತಿ ಹೋಲಿಕೆಯಂತೆ ಸ್ಥಿರವಾಗಿರಲಿದೆ. ಹಳೆಯ ಸಾಲಗಳ ಬಗ್ಗೆ ಯೋಚಿಸಿ ಪಾವತಿ ಮಾಡಲು ಪ್ರಯತ್ನಿಸಿಕೊಳ್ಳಿ. ಆದಷ್ಟು ಸಾಲವನ್ನು ಹಿಂತಿರುಗಿಸಲು ಪ್ರಯತ್ನಿಸಿಕೊಳ್ಳತಕ್ಕಂಥದ್ದು ಉತ್ತಮ. ಇನ್ನು ಈ ದಿನದ ನಿಮ್ಮ ವಿದ್ಯಾಭ್ಯಾಸದ ವಿಚಾರವನ್ನು ನೋಡುವುದಾದರೆ, ವಿದ್ಯಾರ್ಥಿಗಳಿಗೆ ಬದ್ಧತೆ ಮತ್ತು ಸುದೀರ್ಘ ಓದುವ ಅಗತ್ಯವಿರಲಿದೆ. ಗುರುಗಳಿಂದ ಮಾರ್ಗದರ್ಶನ ಪಡೆಯುವುದು ಇದನ್ನು ಶ್ರೇಯಸ್ಕರ. ಹೊಸ ವಿಷಯಗಳ ಅರಿವಿಗೆ ಸಮಯ ಮೀಸಲಾಗಿಸಲು ಹೆಚ್ಚಾಗಿ ಪ್ರಯತ್ನಿಸಿಕೊಳ್ಳಿ. ವಿದ್ಯೆಯಲ್ಲಿ ನಿರ್ಲಕ್ಷ್ಯ ಬೇಡ. ಇನ್ನು ನಿಮ್ಮ ಪ್ರೀತಿ ಕುಟುಂಬದ ವಿಚಾರವನ್ನು ನೋಡುವುದಾದರೆ, ಮನೆತನದಲ್ಲಿ ನೆಮ್ಮದಿ ಇರುವಂತಹ ದಿನ. ಈ ಸಂಗಾತಿಯೊಂದಿಗೆ ಸಮಯ ಕಳೆಯಲು ಉತ್ತಮವಾದಂತಹ ದಿನ. ತಂದೆ ತಾಯಿಯ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸಿ. ಆರೋಗ್ಯದಲ್ಲಿ ನಿರ್ಲಕ್ಷ್ಯ ಬೇಡ.
ಯಾವುದೇ ಅನಾರೋಗ್ಯಗಳಿದ್ದಂಥಲ್ಲಿ ಉತ್ತಮ ಒಂದು ವೈದ್ಯರನ್ನು ಭೇಟಿ ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಆರೋಗ್ಯದ ವಿಚಾರವನ್ನು ನೋಡುವುದಾದರೆ, ಆರೋಗ್ಯದ ವಿಚಾರವಾಗಿ ಹೊಟ್ಟೆ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಉದ್ಭವವಾಗುವಂಥ ಸಾಧ್ಯತೆ ಇದೆ. ಆರೋಗ್ಯದಲ್ಲಿ ಜಾಗರೂಕತೆ ಇರಲಿ. ತಾಜಾ ಆಹಾರವನ್ನು ಸೇವನೆ ಮಾಡಿ, ನೀರನ್ನು ಹೆಚ್ಚಾಗಿ ಕುಡಿಯಿರಿ. ರಾತ್ರಿ ವಿಳಂಬವಾದ ಊಟ ಅಥವಾ ಟೀಕಾ ಮಾತುಗಳನ್ನು ಆದಷ್ಟು ತಪ್ಪಿಸಿಕೊಳ್ಳಿ. ಆರೋಗ್ಯದ ಕಡೆಗೆ ಹೆಚ್ಚಿನ ಜಾಗರೂಕತೆಯನ್ನು ಮಾಡಿ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ, ಶುಭ ಸಂಖ್ಯೆ 6, ಶುಭ ಸಮಯ ಮಧ್ಯಾಹ್ನ 12:30ರಿಂದ 2ರವರೆಗೆ. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಗ್ರಹಚಾರಗಳ ಪರಿಹಾರಕ್ಕಾಗಿ ಈ ದಿನ ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡಿ ಹಾಗೂ ಮಂತ್ರ ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ ಈ ಮಂತ್ರವನ್ನು 108 ಬಾರಿ ಜಪ ಮಾಡಿ ಹಾಗೂ ನಿಮ್ಮ ಇಷ್ಟದೇವರ ಆರಾಧನೆ, ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹೆಚ್ಚಿನ ಪರಿಹಾರಕ್ಕಾಗಿ ಬಡವರಿಗೆ ಅನ್ನದಾನ ಮಾಡಿ, ವಸ್ತ್ರವನ್ನು ದಾನ ಮಾಡಿ ಮತ್ತು ತುಳಸಿ ಒಂದು ಗಿಡಕ್ಕೆ ನೀರನ್ನು ಹಾಕಿ ಹಾಗೂ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಮಾಡಿ ಮತ್ತು ಪ್ರತಿದಿನದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಶುಭವಾಗಲಿ. ಇನ್ನು ಮಿಥುನ ರಾಶಿ. ಇಂದು ಮಿಥುನ ರಾಶಿಯವರಿಗೆ ಚುರುಕುತನದಿಂದ ತುಂಬಿರುವಂತಹ ದಿನ, ಹೊಸತನದ ಅನುಭವ ಆಗುವಂತಹ ದಿನ. ಮಾನಸಿಕ ಚಟುವಟಿಕೆಗಳು ಹೆಚ್ಚಾಗಬಹುದು, ಆದರೆ ಅನಾವಶ್ಯಕ ಆತುರದಿಂದ ಆದಷ್ಟು ದೂರವಿರಿ. ಹೆಚ್ಚಿನ ರೀತಿಯಲ್ಲಿ ಎಲ್ಲ ಕೆಲಸಗಳಲ್ಲಿ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಉದ್ಯೋಗ ಮತ್ತು ವ್ಯವಹಾರದ ವಿಚಾರವನ್ನು ನೋಡುವುದಾದರೆ, ಉದ್ಯೋಗಸ್ಥರಿಗೆ ಈ ದಿನ ಕೆಲವು ಸಣ್ಣ ಪುಟ್ಟ ಜವಾಬ್ದಾರಿಗಳು ಹೆಚ್ಚಾಗಲಿದೆ. ಬದಲಾವಣೆ ಬರುವ ಸಾಧ್ಯತೆ ಇರತಕ್ಕಂಥ ದಿನ. ವ್ಯಾಪಾರಿಗಳಿಗೆ ಚಿಕ್ಕ ಬದಲಾವಣೆಗಳ ಮೂಲಕ ಲಾಭ ಪಡೆಯುವಂಥ ದಿನವಾಗಿರಲಿದೆ. ಸಹೋದ್ಯೋಗಿಗಳ ಜೊತೆ ಭಿನ್ನಾಭಿಪ್ರಾಯ ತಪ್ಪಿಸಲು ನಿಖರ ಸಂವಹನ ಅಗತ್ಯ. ಉದ್ಯೋಗದಲ್ಲಿ ಹೆಚ್ಚಿನ ಜಾಗರೂಕತೆ ಇರಲಿ, ನಿರ್ಲಕ್ಷ್ಯ ಬೇಡ. ಇನ್ನು ಹಣಕಾಸಿನ ವಿಚಾರವನ್ನು ನೋಡುವುದಾದರೆ, ಹಣಕಾಸಿನ ವ್ಯವಹಾರಗಳಲ್ಲಿ ತುಂಬ ಜಾಗರೂಕತೆಯಿಂದ ಇರಿ. ಸಣ್ಣ ಪುಟ್ಟ ಖರ್ಚು ವೆಚ್ಚಗಳು ಹೆಚ್ಚಾಗಿ ಇರಬಹುದು. ಹಳೆಯ ಬಾಕಿಗಳು ಸಿಗುವಂಥ ಸಾಧ್ಯತೆಗಳಿದೆ. ದೊಡ್ಡ ಮಟ್ಟದ ಹೂಡಿಕೆಗಳನ್ನು ಈ ದಿನ ನೀವು ಮಾಡದೇ ಇರತಕ್ಕಂಥದ್ದು ಉತ್ತಮ. ಇನ್ನು ನಿಮ್ಮ ವಿದ್ಯಾಭ್ಯಾಸದ ವಿಚಾರವನ್ನು ನೋಡುವುದಾದರೆ, ವಿದ್ಯಾರ್ಥಿಗಳಿಗೆ ಇದನ್ನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆಯಲ್ಲಿ ಮುನ್ನಡೆಯುವಂಥ ದಿನ. ಅಧ್ಯಯನದಲ್ಲಿ ಏರಿಕೆ ಕಂಡುಬರಲಿದೆ. ಗುರುಗಳಿಂದ ಸ್ಪಷ್ಟವಾದ ಮಾರ್ಗದರ್ಶನ ದೊರೆಯುವ ಎಲ್ಲ ಲಕ್ಷಣಗಳು ಇರತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ಪ್ರೀತಿ ಕುಟುಂಬದ ವಿಚಾರವನ್ನು ನೋಡುವುದಾದರೆ, ಕುಟುಂಬದಲ್ಲಿ ಮನಃಶಾಂತಿ ಇರಲಿದೆ. ಸಂಗಾತಿಯೊಂದಿಗೆ ನಿಖರವಾದ ಸಂವಾದ ಅಗತ್ಯವಾಗಿ ಬೇಕು. ಏಕಪಕ್ಷೀಯ ನಿರ್ಧಾರ ತೆಗೆದುಕೊಳ್ಳಬೇಡಿ. ಆದಷ್ಟು ಎಲ್ಲರೊಂದಿಗೆ ಮಾತುಕತೆಗಳನ್ನು ಮಾಡಿ ಮುಂದುವರಿಯತಕ್ಕಂಥದ್ದು ಉತ್ತಮ. ಇನ್ನು ಈ ದಿನದ ನಿಮ್ಮ ಆರೋಗ್ಯದ ವಿಚಾರವನ್ನು ನೋಡುವುದಾದರೆ, ಸಣ್ಣ ಪುಟ್ಟ ಒಂದು ಅನಾರೋಗ್ಯಗಳು, ತಲೆನೋವು, ಗ್ಯಾಸ್ಟ್ರಿಕ್ಕಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಕಾಡಬಹುದು. ಆದಷ್ಟು ಆಹಾರ ನಿಯಮಿತವಾಗಿರಲಿ ಮತ್ತು ವಿಶ್ರಾಂತಿ ಮತ್ತು ನಿದ್ರೆಗೆ ಹೆಚ್ಚಿನ ಸಮಯವನ್ನು ನೀಡಿ. ಇನ್ನು ಈ ದಿನದ ನಿಮ್ಮ ವಿಚಾರವಾಗಿ ಶುಭ ಬಣ್ಣವನ್ನು ನೋಡುವುದಾದರೆ, ಶುಭ ಬಣ್ಣ ನೀಲಿ, ಶುಭ ಸಂಖ್ಯೆ 5, ಶುಭ ಸಮಯ ಬೆಳಗ್ಗೆ 10:15 ಪ್ರಾರಂಭವಾಗಿ 11:45 ಶುಭ ಸಮಯವಾಗಿರಲಿದೆ. ಈ ಸಮಯದಲ್ಲಿ ನೀವು ಶುಭ ಕಾರ್ಯಗಳನ್ನು ಮಾಡಿಕೊಳ್ಳತಕ್ಕಂಥದ್ದು ಅಥವಾ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳತಕ್ಕಂಥದ್ದು, ಪ್ರಾರಂಭ ಮಾಡತಕ್ಕಂಥದ್ದು ಶುಭ ಸಮಯ. ಇನ್ನು ಈ ದಿನದ ನಿಮ್ಮ ಎಲ್ಲ ಕಷ್ಟಗಳು, ತೊಂದರೆಗಳು, ಗ್ರಹಚಾರಗಳ ಪರಿಹಾರಕ್ಕಾಗಿ ಮಹಾವಿಷ್ಣು ದೇವರ ಆರಾಧನೆ, ನಾರಾಯಣ ದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಕನಿಷ್ಠ 21 ಬಾರಿ ಜಪ ಮಾಡಿ ಹಾಗೂ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ. ಮಹಾವಿಷ್ಣು ದೇವರಿಗೆ ವಿಶೇಷವಾಗಿ ತುಳಸಿಯಿಂದ ಅರ್ಚನೆಯನ್ನು ಮಾಡಿಸಿಕೊಳ್ಳಿ. ಗಂಧದ ಒಂದು ಪುಷ್ಪಗಳಿಂದ ಅರ್ಚನೆಯನ್ನು ಮಾಡಿಸಿ ಹಾಗೂ ದೇವಾಲಯದಲ್ಲಿ ದೇವತಾ ಒಂದು ಪೂಜೆಯನ್ನು ಮಾಡಿಸಿಕೊಳ್ಳಿ. ನಿಮ್ಮ ಇಷ್ಟ ದೇವರ ಸ್ಮರಣೆಯನ್ನು ಮಾಡಿ. ಇನ್ನು ಈ ದಿನದ ನಿಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಮಾಡಿ. ಪ್ರತಿದಿನದ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಇಂದು ಆತ್ಮವಿಶ್ವಾಸ ಹೆಚ್ಚಾಗಿರಲಿದೆ. ಕೆಲವೊಂದು ನಿರ್ಧಾರಗಳನ್ನು ಸ್ಪಷ್ಟವಾಗಿ ತೆಗೆದುಕೊಳ್ಳಬಹುದು. ಕುಟುಂಬ ಮತ್ತು ವೈಯಕ್ತಿಕ ಜೀವನದಲ್ಲಿ ಸಮ್ಮಿಲನದ ದಿನವಾಗಿರಲಿದೆ. ಹೊಸ ಯೋಜನೆಗಳಿಗೆ ಈ ದಿನ ಉತ್ತಮವಾದಂತಹ ದಿನ.
ಇನ್ನು ನಿಮ್ಮ ಉದ್ಯೋಗ ಮತ್ತು ಉದ್ಯಮದ ವಿಚಾರವನ್ನು ನೋಡುವುದಾದರೆ ಉದ್ಯೋಗದಲ್ಲಿ ನಿಮ್ಮ ಶ್ರಮಕ್ಕೆ ಈ ದಿನ ಹೆಚ್ಚಿನ ಒಂದು ಫಲಪ್ರಾಪ್ತಿಯಾಗಲಿದೆ. ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ದೊರಕಲಿದೆ. ಅಧಿಕಾರಿಗಳಿಂದ ಶ್ಲಾಘನೆ ಸಿಗತಕ್ಕಂತಹ ದಿನ. ಉದ್ಯಮದಲ್ಲಿ ಹೊಸ ಒಂದು ಕೆಲಸ ಕಾರ್ಯಗಳು ಜಾರಿಗೆ ಬರತಕ್ಕಂಥ ದಿನ ಮತ್ತು ಉತ್ತಮವಾದಂಥ ಸಮಯ. ಹೊರಗಿನ ದೇಶದ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಇದನ್ನ ಶುಭ ವಾರ್ತೆಗಳು ಬರಲಿದೆ. ಇನ್ನು ಈ ದಿನದ ನಿಮ್ಮ ಹಣಕಾಸಿನ ವಿಚಾರವನ್ನು ನೋಡುವುದಾದರೆ ಮುಖ್ಯವಾಗಿ ಹಣದ ಮೇಲೆ ನಿಯಂತ್ರಣ ಇರಲಿ. ನಿರೀಕ್ಷೆ ಇಲ್ಲದ ಖರ್ಚು ಸಂಭವಿಸಬಹುದು. ಹಳೆಯ ಸಾಲ ಅಥವಾ ಬಾಕಿ ನಿಮಗೆ ಸಿಗುವಂಥ ಸಾಧ್ಯತೆ ಇದೆ. ಇನ್ನು ನಿಮ್ಮ ವಿದ್ಯಾಭ್ಯಾಸದ ವಿಚಾರವನ್ನು ನೋಡುವುದಾದರೆ ಕುಟುಂಬದಲ್ಲಿ ನೆಮ್ಮದಿ ಇರುವ ಸಾಧ್ಯತೆ ಇರತಕ್ಕಂಥ ದಿನ. ಪರಸ್ಪರ ನಂಬಿಕೆ ಹೆಚ್ಚಾದರೆ ಸಂಬಂಧದಲ್ಲಿ ಬೆಳವಣಿಗೆ ಬೆಳವಣಿಗೆಯಾಗಲಿದೆ. ನಿರಾಕರಿಸುವ ಮಾತುಗಳಿಂದ ಆದಷ್ಟು ನೀವು ದೂರವಿರಿ. ನಿಮ್ಮದೇ ಒಂದು ವಿಚಾರದಲ್ಲಿ ನೀವು ತೊಡಗಿಕೊಳ್ಳಿ. ಇನ್ನು ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಮಾನಸಿಕ ಒತ್ತಡ ತಗ್ಗಿಸಲು ಧ್ಯಾನ ಪ್ರಾಣಾಯಾಮಗಳನ್ನು ಅನುಸರಿಸಿ. ಮಳೆಗಾಲದ ತೊಂದರೆಗಳಿಂದ ಎಚ್ಚರಿಕೆಯನ್ನು ತಂದುಕೊಳ್ಳಿ. ಎದೆ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು ತಪ್ಪಿಸಲು ಸರಿಯಾದ ಆಹಾರ ವಿಧಾನಗಳನ್ನು ಪಾಲನೆ ಮಾಡಿಕೊಳ್ಳಿ. ಉತ್ತಮ ಆಹಾರವನ್ನು ಸೇವನೆ ಮಾಡಿ. ನೀರಿನ ಸೇವನೆ ಜಾಸ್ತಿ ಮಾಡಿ. ಯೋಗ ಧ್ಯಾನ ಪ್ರಾಣಾಯಾಮಗಳನ್ನು ಮಾಡಿಕೊಳ್ಳಿ. ಆದಷ್ಟು ದೇವತಾ ಆರಾಧನೆಯನ್ನು ಸಹಿತ ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಕದ್ದು ಬಣ್ಣ, ಶುಭ ಸಂಖ್ಯೆ 6, ಶುಭ ಸಮಯ ಮಧ್ಯಾಹ್ನ 12ರಿಂದ 1:30ರವರೆಗೆ. ಇನ್ನು ಸ್ನೇಹಿತರೆ, ಈ ಸಮಯ ನಿಮಗೆ ಶುಭವಾಗಿರಲಿದೆ. ಕೆಲಸ ಕಾರ್ಯಗಳನ್ನು ಮುಂದುವರಿಸಿಕೊಳ್ಳಬಹುದು. ಇನ್ನು ಈ ದಿನದ ನಿಮ್ಮ ಎಲ್ಲ ಸರ್ವ ಕಷ್ಟಗಳ ಗ್ರಾಚಾರಗಳ ತಾಪತ್ರಯಗಳ ತೊಂದರೆಗಳ ಪರಿಹಾರಕ್ಕಾಗಿ ಈ ದಿನ ಮಂಗಳ ಗೌರಿ ವ್ರತವನ್ನು ಮಾಡಿ ಚಂದ್ರದೇವರ ಆರಾಧನೆಯನ್ನು ಮಾಡಿ ಹಾಗೂ ನವಗ್ರಹಗಳ ಪೂಜೆ, ಮುಖ್ಯವಾಗಿ ನವಗ್ರಹಗಳಿಗೆ ಪೂಜೆ ಅರ್ಚನೆ ಜಪಾದಿಗಳನ್ನು ಮಾಡಿಸಿಕೊಳ್ಳಿ. ಮತ್ತು ಮಂತ್ರ ಓಂ ಚಂದ್ರಾಯ ನಮಃ ಈ ಚಂದ್ರದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಮನಸ್ಸಿಗೆ ನೆಮ್ಮದಿ ಆರೋಗ್ಯ ಐಶ್ವರ್ಯಗಳು ನಿಮಗೆ ಇದನ್ನು ಪ್ರಾಪ್ತಿಯಾಗಲಿದೆ. ಹಾಲು ಅಥವಾ ಅಕ್ಕಿಯನ್ನು ದಾನ ಮಾಡಿದರೆ ಸಹಿತ ಶುಭ ಫಲಗಳು ದೊರೆಯಲಿದೆ. ಚಂದ್ರನ ಆರಾಧನೆ ಮಾಡಿ ಮತ್ತು ಬೆಳಗಿನ ಜಾವ ಬೇಗ ಪ್ರಾತಃ ಕಾಲದಲ್ಲಿ ಈ ಜಪಗಳನ್ನು ಮಾಡಿಕೊಳ್ಳುವುದರಿಂದ ನಿಮಗೆ ಒಳ್ಳೆಯ ಒಂದು ಯೋಗ ಪ್ರಾಪ್ತಿಯಾಗಲಿದೆ. ಇಷ್ಟಾರ್ಥವು ಸಿದ್ಧಿಯಾಗಲಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಆತ್ಮೀಯರಿಗೂ ವಿಡಿಯೋವನ್ನು ಶೇರ್ ಮಾಡಲು ಮರೆಯದಿರಿ. ಈ ದಿನ ನಿಮಗೆ ಶುಭವಾಗಲಿ. ಪ್ರತಿದಿನದ ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಎಲ್ಲರಿಗೂ ಶುಭವಾಗಲಿ. ಮುಂದಿನ ರಾಶಿ ಸಿಂಹರಾಶಿ. ಇಂದು ನಿಮ್ಮ ಒಂದು ಕೆಲಸ ಕಾರ್ಯಗಳು ಇತರರ ಮೇಲೆ ಉತ್ತಮ ಪ್ರಭಾವ ಬೀರತಕ್ಕಂತಹ ದಿನ. ಸಕಾರಾತ್ಮಕ ಚಿಂತನೆಗಳು ಹೆಚ್ಚಾಗಲಿದೆ. ಕಾರ್ಯಕ್ಷಮತೆ ಹೆಚ್ಚಾಗಿರತಕ್ಕಂಥ ದಿನ. ಕೊನೆಯ ಕ್ಷಣದಲ್ಲಿ ಬದಲಾವಣೆಗಳಿಗೂ ಸಿದ್ಧರಾಗಿರಿ ಮತ್ತು ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನದ ನಿಮ್ಮ ಉದ್ಯೋಗ ಅಥವಾ ಉದ್ಯಮದ ವಿಚಾರವನ್ನು ನೋಡುವುದಾದರೆ ಉದ್ಯೋಗದಲ್ಲಿ ಆದಷ್ಟು ಹಿರಿಯರೊಂದಿಗೆ ಉತ್ತಮ ಬಾಂಧವ್ಯ ಮೂಡತಕ್ಕಂತಹ ದಿನ. ಹೊಸ ಅವಕಾಶಗಳು ಬಾಗಿಲು ತಟ್ಟಬಹುದು. ಹೊಸ ಅವಕಾಶಗಳು ಸಿಗುವಂಥ ಯೋಗಗಳು ಕೂಡಿ ಬರಲಿದೆ. ವ್ಯಾಪಾರದಲ್ಲಿ ನಿರೀಕ್ಷಿತ ಲಾಭ ದೊರಕಲಿದೆ. ಹೊಸ ಪಾಲುದಾರಿಕೆ ಯೋಚಿಸಿಕೊಳ್ಳಬಹುದು. ಆದಷ್ಟು ಉದ್ಯೋಗ ಮತ್ತು ಉದ್ಯಮದಲ್ಲಿ ಹೆಚ್ಚಿನ ಒಂದು ಚಿಂತನೆಗಳನ್ನು ಮಾಡಿಕೊಂಡು ಮುಂದುವರಿಯಿರಿ. ದೊಡ್ಡ ಮಟ್ಟಿನ ಹೂಡಿಕೆ ಮಾಡತಕ್ಕಂಥ ಸಂದರ್ಭದಲ್ಲಿ ಎಚ್ಚರಿಕೆ ಇರಲಿ. ಇನ್ನು ಈ ದಿನದ ನಿಮ್ಮ ಹಣಕಾಸಿನ ವಿಚಾರವನ್ನು ನೋಡುವುದಾದರೆ ಹಣಕಾಸಿನ ಪರಿಸ್ಥಿತಿ ಸ್ಥಿರವಾಗಿರಲಿದೆ. ಹಳೆಯ ಸಾಲ ಒಂದು ಇಳಿಸುವ ಅವಕಾಶಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ಹಣ ಹೂಡಿಕೆಗೆ ಮುನ್ನ ಸರಿಯಾದ ಮಾಹಿತಿಯನ್ನು ಸಂಗ್ರಹಿಸಿಕೊಂಡು ಮುಂದುವರಿಯಿರಿ. ಹಣದ ವಿಚಾರದಲ್ಲಿ ಜಾಗರೂಕತೆ ಇರಲಿ. ಸಾಲವನ್ನು ನೀಡದೇ ಇರತಕ್ಕಂಥದ್ದು ಉತ್ತಮ. ಇನ್ನು ವಿದ್ಯಾಭ್ಯಾಸದ ವಿಚಾರವನ್ನು ನೋಡುವುದಾದರೆ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಧನೆ ಮಾಡತಕ್ಕಂಥ ಉತ್ತಮವಾದಂಥ ಒಂದು ಯೋಗಭಾಗ್ಯಗಳಿದೆ. ಗುರುಗಳ ಅಥವಾ ಹಿರಿಯರಿಂದ ಮಾರ್ಗದರ್ಶನ ಸಿಗತಕ್ಕಂತಹ ದಿನ. ಅದನ್ನು ಸದುಪಯೋಗ ಮಾಡಿಕೊಳ್ಳಿ. ಓದಿನಲ್ಲಿ ಗಮನವನ್ನು ಹರಿಸಿದರೆ ಈ ದಿನ ಶ್ರೇಷ್ಠ ಒಂದು ಫಲಪ್ರಾಪ್ತಿಯಾಗತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ಪ್ರೀತಿ ಕುಟುಂಬದ ವಿಚಾರವನ್ನು ನೋಡುವುದಾದರೆ ಜೋಡಿಯೊಂದಿಗಿನ ನಿಮ್ಮ ಸಮಯ ತಾಳ್ಮೆಯಿಂದ ಕಳೆದರೆ ಉತ್ತಮ ಒಂದು ಸಂತೋಷದ ವಾತಾವರಣ ಉಂಟಾಗಲಿದೆ. ಕುಟುಂಬದಲ್ಲಿ ಒಂದು ಸಣ್ಣ ವಿಚಾರದ ಮೇಲೆ ಚರ್ಚೆ ಉಂಟಾಗಬಹುದು. ಆದಷ್ಟು ಅದನ್ನು ಶಾಂತಿಯಿಂದ ನಿಭಾಯಿಸಿಕೊಳ್ಳಿ. ಎಲ್ಲರೊಂದಿಗೆ ಅನ್ಯೋನ್ಯತೆ ಪ್ರೀತಿ ವಿಶ್ವಾಸ ಐಕ್ಯಮತ್ಯಗಳನ್ನು ಪಡೆದುಕೊಳ್ಳಿ ಮತ್ತು ಹಿರಿಯರ ಸಲಹೆಯನ್ನು ಪಡೆದುಕೊಳ್ಳಿ. ಅದು ನಿಮಗೆ ಮುಂದಕ್ಕೆ ಫಲಕಾರಿಯಾಗಲಿದೆ. ಇನ್ನು ನಿಮ್ಮ ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ವ್ಯತಿರಿಕ್ತತೆ ತಲೆನೋವು
ಹಾಗೆ ಸಣ್ಣ ಪುಟ್ಟ ತೊಂದರೆಗಳು ಸಂಭವಿಸಬಹುದು. ಆರೋಗ್ಯವು ಸ್ವಲ್ಪ ಏರುಪೇರುಗಳಾಗಬಹುದು. ರಕ್ತದೊತ್ತಡ ಇರತಕ್ಕಂಥವರು ಜಾಗರೂಕರಾಗಿರಿ ಮತ್ತು ಹಿರಿಯರ ಒಂದು ಸಲಹೆಯನ್ನು ಪಡೆದುಕೊಳ್ಳಿ. ಯಾವುದೇ ಒಂದು ಆರೋಗ್ಯದಲ್ಲಿ ನಿರ್ಲಕ್ಷ್ಯ ಮಾಡದೆ ಬೆಳಗಿನ ಒಂದು ಪ್ರಾತಃ ಕಾಲದಲ್ಲಿ ಯೋಗ ಧ್ಯಾನಗಳು ನಿಮಗೆ ಸೂಕ್ತವಾಗಲಿದೆ, ಒಳ್ಳೆಯ ಫಲ ತಂದುಕೊಡಲಿದೆ. ಇನ್ನು ಈ ದಿನದ ನಿಮ್ಮ ವಿಶೇಷವಾಗಿ ಆರೋಗ್ಯದಲ್ಲಿ ಸ್ವಲ್ಪ ಜಾಗರೂಕತೆ ಇರಲಿ. ವ್ಯತಿರಿಕ್ತತೆ, ತಲೆನೋವು ಮತ್ತು ರಕ್ತದೊತ್ತಡ ಇರತಕ್ಕಂಥವರಿಗೆ ಜಾಗರೂಕತೆ ಇರಲಿ, ನಿರ್ಲಕ್ಷ್ಯ ಬೇಡ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಕೆಂಪು ಬಣ್ಣ, ಶುಭ ಸಂಖ್ಯೆ 9, ಶುಭ ಸಮಯ ಸಂಜೆ 4ರಿಂದ 5:30 ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಸೂರ್ಯದೇವರ ಆರಾಧನೆ, ದುರ್ಗಾದೇವಿಯ ಆರಾಧನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಗೃಣಿ ಸೂರ್ಯಾಯ ನಮಃ ಈ ಮಂತ್ರವನ್ನು ಜಪ ಮಾಡಿ ಹಾಗೂ ಗೋಧಿಯನ್ನು ದಾನ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಎಲ್ಲರಿಗೂ ಶುಭವಾಗಲಿ. ಮುಂದಿನ ರಾಶಿ ಕನ್ಯಾ ರಾಶಿ. ಇಂದು ನಿಮ್ಮ ಜೀವನದಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು ಆಗುವಂಥ ದಿನ. ಹೆಚ್ಚಿನ ಗಮನ ಬೇಕು. ಯಾವುದೇ ನಿರ್ಲಕ್ಷ್ಯ ಬೇಡ. ಹಿತಚಿಂತಕರು ಅಥವಾ ಸ್ನೇಹಿತರಿಂದ ಒಳ್ಳೆಯ ಒಂದು ಬೆಂಬಲ ಸಿಗುವಂಥ ದಿನ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸಮರ್ಪಕ ಒಂದು ವಿಚಾರವನ್ನು ಮಾಡಿ ಮುಂದುವರಿಯಿರಿ. ಯಾವುದೇ ನಿರ್ಲಕ್ಷ್ಯದಿಂದ ಮುಂದುವರಿದಲ್ಲಿ ಸಣ್ಣ ಪುಟ್ಟ ತೊಂದರೆಗಳಾಗಬಹುದು. ಉದ್ಯೋಗ ಮತ್ತು ಉದ್ಯಮದ ವಿಚಾರವನ್ನು ನೋಡುವುದಾದರೆ ಕೆಲಸದಲ್ಲಿ ಹೊಸ ಜವಾಬ್ದಾರಿ ವಹಿಸಿಕೊಳ್ಳುವ ಅವಕಾಶಗಳಿದೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಒಂದು ಸಹಕಾರ ಸಿಗುವಂಥ ದಿನ. ಆದರೆ ಮಿತಿಯಾಗಿ ಮಾತನಾಡಿಕೊಳ್ಳಿ. ಯಾವುದೇ ಒಂದು ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ. ವ್ಯಾಪಾರದಲ್ಲಿ ಒಂದು ಮುಂಚಿತ ಪಾವತಿಗಳ ಮೂಲಕ ಲಾಭ ಹೆಚ್ಚಾಗಬಹುದು. ಆದಷ್ಟು ವ್ಯಾಪಾರದಲ್ಲಿ ಹೆಚ್ಚಿನ ಜಾಗರೂಕತೆ, ಯಾವುದೇ ನಿರ್ಲಕ್ಷ್ಯವಿಲ್ಲದೆ ಹಣವನ್ನು ಹೂಡಿಕೆ ಮಾಡಬೇಡಿ. ನಿರ್ಲಕ್ಷ್ಯ ಮಾಡಿದಲ್ಲಿ ಹಣ ನಷ್ಟವಾಗಬಹುದು. ಉದ್ಯಮದಲ್ಲಿ ಜಾಗರೂಕತೆ ಮಾಡಿಕೊಳ್ಳಿ. ಹಣಕಾಸಿನ ವಿಚಾರವನ್ನು ನೋಡುವುದಾದರೆ ಖರ್ಚು ವೆಚ್ಚಗಳು ಹೆಚ್ಚಾಗಿರತಕ್ಕಂಥ ದಿನ. ಆದರೂ ಅನಾವಶ್ಯಕ ಖರ್ಚಿಗೆ ನಿಯಂತ್ರಣವನ್ನು ಹಾಕಿ. ಹಳೆಯ ಹಣ ಮರಳಿ ಬರುವಂಥ ಸಾಧ್ಯತೆಗಳಿರ್ತಕ್ಕಂಥ ದಿನ. ಹೂಡಿಕೆ ವಿಚಾರದಲ್ಲಿ ಒಂದು ಶೀಘ್ರವಾದಂತಹ ನಿರ್ಧಾರವನ್ನು ಮಾಡಬೇಡಿ. ತುಂಬ ಕೂಲಂಕುಷವಾಗಿ ಆಲೋಚನೆಗಳನ್ನು ಮಾಡಿ ಮುಂದುವರಿಯತಕ್ಕಂಥದ್ದು ಉತ್ತಮ. ಇನ್ನು ಈ ದಿನದ ನಿಮ್ಮ ವಿದ್ಯಾಭ್ಯಾಸದ ವಿಚಾರವನ್ನು ನೋಡುವುದಾದರೆ ವಿದ್ಯಾರ್ಥಿಗಳಿಗೆ ಒಂದು ಓದಿಗೆ ಈ ದಿನ ಸದುಪಯೋಗವಾಗುವಂಥ ದಿನ. ಪರೀಕ್ಷೆಯ ತಯಾರಿ ಉತ್ತಮವಾಗಿ ಇರಲಿದೆ. ವಿದ್ಯಾರ್ಥಿಗಳು ಪಾಠ ಕಲಿಯುವಂತಹ ದಿನವಾಗಿರಲಿದೆ. ಹೆಚ್ಚಿನ ಲಾಭವನ್ನು ಪಡೆಯತಕ್ಕಂಥ ದಿನವಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಪ್ರೀತಿ ಕುಟುಂಬದ ವಿಚಾರವನ್ನು ನೋಡುವುದಾದರೆ ದಾಂಪತ್ಯದಲ್ಲಿ ಚಿಕ್ಕ ವಿರೋಧಾಭಾಸ ಇದ್ದರೂ ಸಂವಹನದಿಂದ ಪರಿಹರಿಸತಕ್ಕಂಥದ್ದು ಉತ್ತಮ. ಸಂಬಂಧದಲ್ಲಿ ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳಿ. ಕುಟುಂಬದ ಸದಸ್ಯರಿಂದ ಖುಷಿಯ ಸುದ್ದಿ ನಿಮಗೆ ಸಿಗಬಹುದು. ಆದಷ್ಟು ಕುಟುಂಬದಲ್ಲಿ ಅನ್ಯೋನ್ಯತೆ, ಐಕ್ಯಮತ್ಯ, ಪ್ರೀತಿ ವಿಶ್ವಾಸಗಳನ್ನು ಇರಿಸಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಆರೋಗ್ಯದ ವಿಚಾರವನ್ನು ಸಂಬಂಧಪಟ್ಟಂತೆ ಜೀರ್ಣಕ್ರಿಯೆಯ ಸಮಸ್ಯೆಗಳು ಕಾಡಬಹುದು. ನಿದ್ರಾ ಕೊರತೆಗಳು ತೊಂದರೆಯಾಗಬಹುದು. ದೈನಂದಿನ ಕ್ರಮವನ್ನು ಸರಿಯಾಗಿ ಮಾಡಿಕೊಳ್ಳಿ. ಹೆಚ್ಚು ನೀರು ಕುಡಿಯುವುದು ಉತ್ತಮ. ಆತ್ಮಸ್ಥೈರ್ಯವನ್ನು ಬಲಪಡಿಸಿಕೊಳ್ಳಿ ಮತ್ತು ಧೈರ್ಯದಿಂದ ಮುನ್ನಡೆಯಿರಿ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ, ಶುಭ ಸಂಖ್ಯೆ 5, ಶುಭ ಸಮಯ ಬೆಳಗ್ಗೆ 10ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಶುಭ ಸಮಯ. ಈ ಸಮಯದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಎಲ್ಲ ಒಂದು ಕಷ್ಟಗಳ ಪರಿಹಾರಕ್ಕಾಗಿ ದೇವತಾ ಆರಾಧನೆಯನ್ನು ಮಾಡಿಕೊಳ್ಳಿ. ಗಣಪತಿಯ ಆರಾಧನೆ ಹಾಗೂ ಗಣಪತಿ ಹೋಮ ಮತ್ತು ಲಲಿತಾ ಸಹಸ್ರನಾಮ ಪಾರಾಯಣ ಹಾಗೂ ಸಪ್ತಶತಿ ಪಾರಾಯಣ ಇದೆಲ್ಲ ಶುಭ ಫಲಗಳನ್ನು ಕೊಡಲಿದೆ. ಹಸಿರು ತರಕಾರಿಗಳನ್ನು ದಾನ ಮಾಡುವುದರಿಂದಲೂ ಶುಭ ಫಲ ದೊರಕಲಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶುಭವಾಗಲಿ. ಮುಂದಿನ ರಾಶಿ ತುಲಾ ರಾಶಿ. ಇಂದು ತುಲಾ ರಾಶಿಯವರಿಗೆ ಸಾಧನೆಗಾಗಿ ಶ್ರಮ ಪಡುವಂತಹ ದಿನ. ಹೊಸ ಆಲೋಚನೆಗಳು ಒಳ್ಳೆಯದಾಗಿ ಬೆಳೆಯಲಿದೆ. ನಿಮ್ಮ ವ್ಯಕ್ತಿತ್ವದಿಂದ ಇತರರನ್ನು ಸೆಳೆಯುವಂತಹ ದಿನ. ಇನ್ನು ನಿಮ್ಮ ಉದ್ಯೋಗ ಮತ್ತು ಉದ್ಯಮದ ವಿಚಾರವನ್ನು ನೋಡುವುದಾದರೆ ಕೆಲಸದಲ್ಲಿ ಮೇಲಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗಬಹುದು. ಹೊಸ ಕೆಲಸದ ಪ್ರಸ್ತಾವನೆ ಬರತಕ್ಕಂತಹ ದಿನ. ವ್ಯಾಪಾರದಲ್ಲಿ ಹೊಸ ಗ್ರಾಹಕರಿಂದ ಲಾಭದ ಒಂದು ಸೂಚನೆ ಇದೆ. ಉದ್ಯಮದ ವಿಚಾರದಲ್ಲಿ ಯಶಸ್ಸು ದೊರೆಯತಕ್ಕಂಥ ಸಾಧ್ಯತೆಗಳು ಇದೆ. ಅದನ್ನು ಸರಿಯಾದ ಸಮಯದಲ್ಲಿ ಸರಿಯಾಗಿ ಉಪಯೋಗ ಮಾಡಿಕೊಳ್ಳಿ.
ಇನ್ನು ಹಣಕಾಸಿನ ವಿಚಾರವನ್ನು ನೋಡುವುದಾದರೆ ಹಣಕಾಸಿನ ಸ್ಥಿತಿ ಸ್ಥಿರವಾಗಿರುವಂತಹ ಸೂಚನೆ ಇರತಕ್ಕಂತಹ ದಿನ. ಹಳೆಯ ಸಾಲ ತೀರಿಸುವ ಒಂದು ಯೋಗ್ಯ ದಿನವಾಗಿರಲಿದೆ. ಹಣ ಹೂಡಿಕೆ ಮಾಡುವಲ್ಲಿ ಆದಷ್ಟು ಜಾಣ್ಮೆಯನ್ನು ಉಪಯೋಗಿಸಿಕೊಳ್ಳಿ, ಆದಷ್ಟು ಎಚ್ಚರಿಕೆಯನ್ನು ತಂದುಕೊಳ್ಳಿ. ಇನ್ನು ಈ ದಿನದ ನಿಮ್ಮ ವಿದ್ಯಾಭ್ಯಾಸದ ವಿಚಾರವನ್ನು ನೋಡುವುದಾದರೆ ವಿದ್ಯಾರ್ಥಿಗಳಿಗೆ ಈ ದಿನ ಉತ್ತಮವಾದಂತಹ ದಿನ. ವಿದ್ಯೆಯಲ್ಲಿ ಹೆಚ್ಚಿನ ಸಮಯವನ್ನು ತೊಡಗಿಸಿಕೊಳ್ಳಿ. ವಿದ್ಯೆಯಲ್ಲಿ ಸಾಧನೆ ಮಾಡತಕ್ಕಂಥ ಒಂದು ಯೋಗಗಳಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಾದರೆ ಯಶಸ್ಸು ಸಾಧ್ಯವಾಗಲಿದೆ. ಶಿಕ್ಷಕರ ಮಾರ್ಗದರ್ಶನ ಪಡೆದುಕೊಳ್ಳತಕ್ಕಂಥದ್ದು ಉತ್ತಮ. ಯಾವುದೇ ಒಂದು ಕಾರ್ಯಕ್ಕೂ ವಿದ್ಯೆಯಲ್ಲಿ ನಿರ್ಲಕ್ಷ್ಯ ಬೇಡ. ಇನ್ನು ಈ ದಿನದ ನಿಮ್ಮ ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೀತಿಯ ಸಂಬಂಧದಲ್ಲಿ ನಂಬಿಕೆ ಹೆಚ್ಚಾಗಲಿದೆ. ದಾಂಪತ್ಯದಲ್ಲಿ ಸಣ್ಣ ಭಿನ್ನಾಭಿಪ್ರಾಯಗಳಿಗೆ ಬುದ್ಧಿವಂತಿಕೆ ಅಗತ್ಯ. ಈ ದಿನ ವಿಶೇಷವಾಗಿ ಪ್ರೀತಿ ಕುಟುಂಬದಲ್ಲಿ ಅನ್ಯೋನ್ಯತೆ ಸಾಮರಸ್ಯದ ವಾತಾವರಣವನ್ನು ಕಾಪಾಡಿಕೊಳ್ಳಿ, ನಿರ್ಲಕ್ಷ್ಯ ಬೇಡ. ಇನ್ನು ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಸಣ್ಣ ಉಸಿರಾಟದ ತೊಂದರೆ ಕಾಡಬಹುದು. ಆದಷ್ಟು ಆರೋಗ್ಯದಲ್ಲಿ ಜಾಗರೂಕತೆ ಇರಲಿ. ತಂಪು ಪಾನೀಯಗಳ ಸೇವನೆಯನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಿ. ಯೋಗ ಅಥವಾ ಧ್ಯಾನ ಇದನ್ನು ಉಪಯುಕ್ತವಾಗಲಿದೆ. ಆದಷ್ಟು ಉತ್ತಮ ಆಹಾರ, ಜಂಕ್ ಫುಡ್ಗಳನ್ನು ದೂರ ಮಾಡಿ ತಾಜಾ ಆಹಾರವನ್ನು ಸೇವನೆ ಮಾಡಿ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ನೀಲಿ ಬಣ್ಣ, ಶುಭ ಸಂಖ್ಯೆ 6, ಶುಭ ಸಮಯ ಮಧ್ಯಾಹ್ನ 1:15 2:45 ಶುಭ ಸಮಯ. ಇನ್ನು ಈ ದಿನದ ನಿಮ್ಮ ಎಲ್ಲ ಸರ್ವ ಕಷ್ಟಗಳ ತಾಪತ್ರಯಗಳ ಗ್ರಹಾಚಾರಗಳ ಪರಿಹಾರಕ್ಕಾಗಿ ಈ ದಿನ ಮಹಾಲಕ್ಷ್ಮಿ ಆರಾಧನೆಯನ್ನು ಮಾಡಿ ಮಂತ್ರ ಓಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ ಈ ಮಂತ್ರವನ್ನು 108 ಬಾರಿ ಜಪ ಮಾಡಿ. ಹಾಗೂ ಪ್ರತಿದಿನ ಈ ದಿನ ವಿಶೇಷವಾಗಿ ಗೋಧಿಯ ಒಂದು ಪ್ರಸಾದವನ್ನು ಮಾಡಿ ಯಾರಿಗಾದರೂ ದಾನ ಮಾಡಿ. ಬಡವರಿಗೆ ಸಿಹಿ ತಿಂಡಿಗಳ ದಾನವನ್ನು ಮಾಡಿ ಹಾಗೂ ವಸ್ತ್ರದಾನಗಳನ್ನು ಮಾಡಿ. ಶುಭ ಫಲ ನಿಮಗೆ ಪ್ರಾಪ್ತಿಯಾಗಲಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಚಾನಲನ್ನು ಲೈಕ್ ಮಾಡಿ. ಪ್ರತಿದಿನದ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಈ ದಿನ ಶುಭವಾಗಲಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಇಂದು ವೃಶ್ಚಿಕ ರಾಶಿಯವರು ತಾಳ್ಮೆ ಮತ್ತು ಸ್ಥಿರತೆ ಮೈ ಮೇಲಿಟ್ಟುಕೊಳ್ಳುವುದು ಮುಖ್ಯ. ದೈನಂದಿನ ಕೆಲಸಗಳಲ್ಲಿ ಅನಿರೀಕ್ಷಿತ ವ್ಯತ್ಯಯಗಳಾಗಬಹುದು. ಆದರೆ ನಿಮ್ಮ ಮನಸ್ಥಿತಿ ಶಕ್ತಿಶಾಲಿಯಾದರೆ ದಿನ ನಿಮಗೆ ಉತ್ತಮ ಅನುಕೂಲಕರವಾಗಲಿದೆ. ಇನ್ನು ನಿಮ್ಮ ಉದ್ಯಮದ ವಿಚಾರವನ್ನು ನೋಡುವುದಾದರೆ ಈ ದಿನ ಕೆಲಸದ ಸ್ಥಳದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗತಕ್ಕಂಥ ದಿನ. ಆ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಸಂಪೂರ್ಣ ಮಾಹಿತಿಯನ್ನು ಪಡೆದು ಚಿಂತನೆ ಮಾಡಿಕೊಳ್ಳಿ. ಉದ್ಯಮಿಗಳಿಗೆ ಹೊಸ ಒಪ್ಪಂದದ ಅವಕಾಶಗಳಿದೆ. ಈ ದಿನ ಹೊಸ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಸ್ವಲ್ಪ ಮೇಲಧಿಕಾರಿಗಳ ಅಥವಾ ಗುರುಗಳ ಒಂದು ವಿಶೇಷವಾದಂತಹ ಇದು ಆಶೀರ್ವಾದವನ್ನು ಪಡೆದು ಮುಂದುವರಿಯಿರಿ. ಕೆಲಸದ ಸ್ಥಳದಲ್ಲಿ ಜವಾಬ್ದಾರಿ ಬೇಕು. ಉದ್ಯಮಿಗಳಿಗೆ ಹೊಸ ಒಪ್ಪಂದದ ಅವಕಾಶಗಳು ಕೂಡಿ ಬರಲಿದೆ. ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಹಿತ ಚಿಂತನೆಯನ್ನು ಮಾಡಿಕೊಂಡು ಮುಂದುವರಿಯಿರಿ. ಇನ್ನು ಈ ದಿನದ ನಿಮ್ಮ ಹಣಕಾಸಿನ ವಿಚಾರವನ್ನು ನೋಡುವುದಾದರೆ ಹಣಕಾಸಿನಲ್ಲಿ ಸ್ವಲ್ಪ ಏರುಪೇರಾಗಬಹುದು. ವಿನಾಕಾರಣ ಖರ್ಚನ್ನು ಕಡಿಮೆ ಮಾಡಿ. ಹೂಡಿಕೆಯ ವಿಷಯದಲ್ಲಿ ತುರ್ತು ನಿರ್ಧಾರವಿಲ್ಲದೆ ಯೋಚಿಸಿಕೊಳ್ಳಿ. ಮರುಪಾವತಿಗಳಿಗೆ ಈ ದಿನ ಸೂಕ್ತವಾದಂತಹ ದಿನ. ಇನ್ನು ನಿಮ್ಮ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಗಮನ ಕೇಂದ್ರೀಕರಣ ಉತ್ತಮವಾಗಿರಲಿದೆ. ಬೋಧಕರಿಂದ ಒಂದು ಬೆಂಬಲ ದೊರಕುವಂತಹ ದಿನ. ಅಧ್ಯಯನಕ್ಕೆ ಉತ್ತಮವಾದಂತಹ ದಿನ. ಆದರೆ ಮನಸ್ಸು ಚಂಚಲವಾಗಬಹುದು. ವಿದ್ಯಾರ್ಥಿಗಳು ಹೆಚ್ಚಿನ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಬಂಧಗಳಲ್ಲಿ ಮುಟ್ಟಿನ ಒಂದು ಮಾತುಗಳು ಹರಟೆಗಿಲ್ಲದ ಪರಿಹಾರ ಮಾಡಿಕೊಳ್ಳಿ. ವಿಶೇಷವಾಗಿ ಸಂಬಂಧಗಳಲ್ಲಿ ಅನ್ಯೋನ್ಯತೆ ಪ್ರೀತಿ ವಿಶ್ವಾಸಗಳನ್ನು ಇಟ್ಟುಕೊಳ್ಳಿ. ಕುಟುಂಬ ಸದಸ್ಯರ ಜೊತೆ ಸಮಯ ಕಳೆಯುವ ಮೂಲಕ ಸಂಬಂಧಗಳು ಗಟ್ಟಿಯಾಗಲಿದೆ. ಪ್ರೇಮಿಗಳ ನಡುವೆ ಸಣ್ಣ ಸಂವಹನ ಇದ್ದರೆ ವಿಶೇಷವಾಗಿ ಪ್ರೇಮಿಗಳು ಆದಷ್ಟು ಸುಲಭವಾಗಿ ನಿಮ್ಮ ಕೆಲವು ಮನಸ್ತಾಪಗಳನ್ನು ದೂರ ಮಾಡಿಕೊಂಡು ಅನ್ಯೋನ್ಯತೆಯನ್ನು ಪಡೆದುಕೊಳ್ಳಬಹುದು. ಇನ್ನು ಈ ದಿನದ ನಿಮ್ಮ ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಹಳೆಯ ಆರೋಗ್ಯದ ಸಮಸ್ಯೆಗಳು ಮತ್ತೆ ನಿಮಗೆ ತಲೆದೋರುವಂಥ ಸಾಧ್ಯತೆ ಇದೆ. ಆರೋಗ್ಯದಲ್ಲಿ ವಿಚಾರವಾಗಿ ಹೆಚ್ಚಿನ ಜಾಗರೂಕತೆ ಇರಲಿ. ಆರೋಗ್ಯದಲ್ಲಿ ನಿರ್ಲಕ್ಷ್ಯ ಬೇಡ. ವಿಶೇಷವಾಗಿ ಆಯುರ್ವೇದದ ಚಿಕಿತ್ಸೆಯನ್ನು ಸದಾಕಾಲ ತೆಗೆದುಕೊಳ್ಳಿ. ಮನಃಶಾಂತಿಗೆ ಧ್ಯಾನ ಜಪವನ್ನು ಪ್ರತಿನಿತ್ಯ ಮಾಡಿಕೊಳ್ಳಿ. ಆರೋಗ್ಯದಲ್ಲಿ ಒಳ್ಳೆಯ ಆರೋಗ್ಯ ನಿಮಗೆ ಪ್ರಾಪ್ತಿಯಾಗಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಕೆಂಪು ಬಣ್ಣ, ಶುಭ ಸಂಖ್ಯೆ 9, ಶುಭ ಸಮಯ ಬೆಳಗ್ಗೆ 10:30
12ರವರೆಗೆ ಶುಭ ಸಮಯವಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಕಾಲಭೈರವನ ಆರಾಧನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಕ್ರೀಂ ಭೈರವಾಯ ನಮಃ ಈ ಮಂತ್ರವನ್ನು ಸಾಧ್ಯವಿದ್ದಷ್ಟು ಬಾರಿ ಜಪ ಮಾಡಿ ಹಾಗೂ ನಿರ್ಗತಿಕರಿಗೆ ಬೇಳೆ ಅನ್ನವನ್ನು ದಾನ ಮಾಡಿ ಆಂಜನೇಯನಿಗೆ ದರ್ಶನವನ್ನು ಮಾಡಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶುಭವಾಗಲಿ. ಮುಂದಿನ ರಾಶಿ ಧನುಸ್ಸು ರಾಶಿ. ಧನುಸ್ಸು ರಾಶಿಯವರಿಗೆ ಆಂತರಿಕ ಶಕ್ತಿ ಹೆಚ್ಚಾಗಲಿದೆ. ನಿಮ್ಮ ಕಾರ್ಯಶೀಲತೆ ಮತ್ತು ಆತ್ಮವಿಶ್ವಾಸದಿಂದ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳಲಿದೆ. ಹೊಸ ನಿರ್ಣಯಗಳ ಕಾಲವಾಗಿರತಕ್ಕಂಥ ದಿನ. ಉದ್ಯಮದ ವಿಚಾರವನ್ನು ನೋಡುವುದಾದರೆ ಹೊಸ ಯೋಜನೆಗಳನ್ನು ಆರಂಭಿಸಲು ಈ ದಿನ ಉತ್ತಮವಾದಂತಹ ದಿನ. ಕೆಲಸದಲ್ಲಿ ನಿಮ್ಮ ನಿರ್ಧಾರಗಳನ್ನು ಹಿರಿಯರು ಮೆಚ್ಚುವಂತಹ ಸಾಧ್ಯತೆ ಇರಲಿದೆ. ಉದ್ಯಮಿಗಳಿಗೆ ಹೂಡಿಕೆದಾರರಿಂದ ಉತ್ತಮ ಒಂದು ಸ್ಪಂದನೆ ದೊರಕಲಿದೆ ಮತ್ತು ಮನಸ್ಸಿಗೆ ಒಂದು ಈ ದಿನ ಶಾಂತಿ ದೊರಕುವಂಥ ದಿನವಾಗಲಿದೆ. ಇನ್ನು ಈ ದಿನದ ನಿಮ್ಮ ಹಣಕಾಸಿನ ವಿಚಾರವನ್ನು ನೋಡುವುದಾದರೆ ಹಣಕಾಸಿನಲ್ಲಿ ಸದೃಢತೆ ಇರತಕ್ಕಂಥ ದಿನ. ಹೂಡಿಕೆ ಮಾಡಲು ಉತ್ತಮವಾದಂತಹ ಸಮಯ. ಆದರೆ ಪರೀಕ್ಷಿಸಿ ಮುಂದೆಯನ್ನು ಸಾಗಿ. ಖರ್ಚುಗಳಲ್ಲಿ ಹೆಚ್ಚಿನ ನಿಯಂತ್ರಣ ಇರಲಿ. ಆದಷ್ಟು ಹಣವನ್ನು ಹೂಡಿಕೆ ಮಾಡಲು ಪ್ರಯತ್ನಿಸಿಕೊಳ್ಳಿ. ಹಣದ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ. ಇನ್ನು ಈ ದಿನದ ನಿಮ್ಮ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಉತ್ತಮ ಒತ್ತು ನಿರ್ವಹಣಾ ಸಾಮರ್ಥ್ಯವಿರಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಧ್ಯಯನ ಶುರು ಮಾಡಲು ಈ ದಿನ ಸೂಕ್ತವಾದಂತಹ ದಿನ. ಗುರುಗಳಿಂದ ಮಾರ್ಗದರ್ಶನ ದೊರೆಯುವಂತಹ ದಿನ. ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಕುಟುಂಬ ಒಂದು ಪ್ರೀತಿಯ ವಿಚಾರವನ್ನು ನೋಡುವುದಾದರೆ ಕುಟುಂಬದ ಕಡೆ ಭಾವನಾತ್ಮಕ ಸಂಪರ್ಕ ವೃದ್ಧಿಯಾಗಲಿದೆ. ದಾಂಪತ್ಯ ಜೀವನದಲ್ಲಿ ಸೌಖ್ಯ ಹೆಚ್ಚಾಗಲಿದೆ. ಪ್ರೇಮಿಗಳಲ್ಲಿ ಭರವಸೆ ನೀಡುವ ದಿನವಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಪ್ರೀತಿ ವಿಚಾರದಲ್ಲಿ ತುಂಬ ನಿರ್ಲಕ್ಷ್ಯವಿಲ್ಲದೆ ಆದಷ್ಟು ಪ್ರೀತಿಯ ವಿಚಾರದಲ್ಲಿ ಜಾಗರೂಕತೆಯನ್ನು ತಂದುಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ದೀರ್ಘಕಾಲದ ಚಿಂತೆಗಳನ್ನು ಬಿಟ್ಟು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಜೀರ್ಣಕೋಶದ ಸಮಸ್ಯೆಗಳು ಕಾಡಬಹುದು. ಆಹಾರ ನಿಯಮವನ್ನು ಪಾಲಿಸಿಕೊಳ್ಳಿ. ಯೋಗ ಪ್ರಾಣಾಯಾಮ ಆರಂಭಿಸಿಕೊಳ್ಳತಕ್ಕಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಎಲ್ಲ ಸರ್ವ ಕಷ್ಟಗಳ ಗ್ರಹಚಾರಗಳ ತಾಪತ್ರಯ ತೊಂದರೆಗಳ ಪರಿಹಾರಕ್ಕಾಗಿ ಈ ದಿನ ವಿಶೇಷವಾಗಿ ನೀವು ಬೃಹಸ್ಪತಿ ದೇವರ ಆರಾಧನೆಯನ್ನು ಮಾಡಿಕೊಳ್ಳಿ ಮತ್ತು ನಿಮ್ಮ ಇಷ್ಟ ದೇವರ ಆರಾಧನೆ, ಕುಲದೇವತಾ ಆರಾಧನೆ ಮತ್ತು ನಿಮ್ಮ ಮನೆಯ ಹತ್ತಿರವಿರತಕ್ಕಂಥ ದೇವಾಲಯವನ್ನು ಭೇಟಿ ನೀಡಿ ದೇವತಾ ಆರಾಧನೆಯನ್ನು ಮಾಡಿಕೊಳ್ಳಿ. ಈ ದಿನದ ನಿಮ್ಮ ಶುಭ ಬಣ್ಣ ನೀಲಿ ಬಣ್ಣ, ಶುಭ ಸಂಖ್ಯೆ 6, ಶುಭ ಸಮಯ ಮಧ್ಯಾಹ್ನ 1ರಿಂದ 2:30ರವರೆಗೆ. ಈ ದಿನ ಬಾಳೆಹಣ್ಣುಗಳನ್ನು ಹಾಗೂ ಹಸಿರು ಹಣ್ಣು ತರಕಾರಿಗಳನ್ನು ದಾನ ಮಾಡಿ ಮತ್ತು ಉಪವಾಸವನ್ನು ಮಾಡಿ. ಮತ್ತು ಈ ದಿನ ವಿಶೇಷವಾಗಿ ದೇವಾಲಯದ ದರ್ಶನ, ಪ್ರತಿನಿತ್ಯ ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು ಸಾಧ್ಯವಿದ್ದಷ್ಟು ಬಾರಿ ಜಪ ಮಾಡಿ ದೇವತಾ ಆರಾಧನೆಯನ್ನು ಮಾಡಿದಲ್ಲಿ ಸರ್ವ ಕಷ್ಟಗಳ ಪರಿಹಾರವಾಗಿ ಇಷ್ಟಾರ್ಥಗಳು ಸಿದ್ಧಿಯಾಗಲಿದೆ. ಇನ್ನು ಈ ದಿನದ ನಿಮ್ಮ ಸ್ನೇಹಿತರೆ, ಪ್ರತಿದಿನದ ಇದೇ ಥರ ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ವಿಶೇಷವಾಗಿ ಜನಾಕರ್ಷಣೆಯನ್ನು ಪಡೆದುಕೊಳ್ಳಿ, ದೇವತಾ ಆರಾಧನೆಯನ್ನು ಮಾಡಿಕೊಳ್ಳಿ. ಎಲ್ಲ ವಿಡಿಯೋಗಳಿಗಾಗಿ ನೀವು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಈ ದಿನ ನಿಮಗೆ ಶುಭವಾಗಲಿ. ಮುಂದಿನ ರಾಶಿ ಮಕರ ರಾಶಿ. ಇಂದು ನಿಮಗೆ ಪ್ರಗತಿಗೆ ಕಾರಣವಾಗುವ ಒಂದು ಸುದ್ದಿ ಬರಲಿದೆ. ಈ ದಿನ ನಿಮ್ಮ ಶ್ರದ್ಧೆ, ಪರಿಶ್ರಮ ಮತ್ತು ಶಾಂತ ಸ್ವಭಾವದಿಂದ ಎಲ್ಲರ ಗಮನವನ್ನು ಸೆಳೆಯತಕ್ಕಂಥ ದಿನ. ಆದರೆ ಕಾರ್ಯದಲ್ಲಿ ನಿಧಾನವಿರಬಹುದು. ಆದರೂ ನಿಮಗೆ ಸಂಜೆಯ ಹೊತ್ತಿಗೆ ಒಂದು ಶುಭ ಫಲಗಳು ದೊರೆಯಲಿದೆ. ಇನ್ನು ಈ ದಿನದ ನಿಮ್ಮ ಉದ್ಯಮದ ವಿಚಾರವನ್ನು ನೋಡುವುದಾದರೆ ಹೊಸ ಒಪ್ಪಂದಗಳು ಅಥವಾ ಜವಾಬ್ದಾರಿಗಳು ಸಿಗುವಂಥ ದಿನ. ಕೆಲವೊಂದು ಕೆಲಸಗಳು ವಿಳಂಬವಾಗಬಹುದು. ಆತುರವಿಲ್ಲದೆ ಕೆಲಸ ನಿರ್ವಹಿಸಿಕೊಳ್ಳಿ. ಯಾವುದೇ ಕೆಲಸವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಉದ್ಯಮದಲ್ಲಿನ ಸಹಭಾಗಿತ್ವದ ವ್ಯವಹಾರದಲ್ಲಿ ಜಾಗರೂಕತೆಯನ್ನು ತಂದುಕೊಳ್ಳಿ. ಉದ್ಯಮದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನದ ನಿಮ್ಮ ಹಣಕಾಸಿನ ವಿಚಾರವನ್ನು ನೋಡುವುದಾದರೆ ಹಣದ ಪ್ರಭಾವ ನಿಧಾನವಾಗಬಹುದು. ಅನುಪಾತವಿಲ್ಲದ ಖರ್ಚುಗಳನ್ನು ತಡೆದುಕೊಳ್ಳಿ. ಹಳೆಯ ಸಾಲ ಪರಿಹಾರಕ್ಕೆ ಕೆಲ ಉತ್ತಮ ಒಂದು ಸಾಧ್ಯತೆಗಳಿರತಕ್ಕಂಥ ದಿನ. ಹಣವನ್ನು ಆದಷ್ಟು ಹೂಡಿಕೆಯನ್ನು ಮಾಡಿ ಜಾಗರೂಕತೆಯನ್ನು ಮಾಡಿ. ಇನ್ನು ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಒಂದು ಅಧ್ಯಯನದ ಮೇಲೆ ಗಮನ ಹರಿಸಲು ಹೆಚ್ಚಿನ ಪ್ರಯತ್ನವನ್ನು ಮಾಡಿಕೊಳ್ಳಿ. ಹಾಗೂ ವಿಶೇಷವಾಗಿ ಇತರರ ಸಹಾಯದಿಂದ ಗೊಂದಲದ ವಿಷಯಗಳು ಪರಿಹಾರವಾಗಲಿದೆ.
ಸ್ಪರ್ಧಾತ್ಮಕ ಕ್ಷೇತ್ರದಲ್ಲಿ ಪ್ರಯತ್ನವನ್ನು ಮುಂದುವರಿಸಿ. ಸ್ಪರ್ಧಾತ್ಮಕ ಕ್ಷೇತ್ರದಲ್ಲಿ ನಿರ್ಲಕ್ಷ್ಯ ಬೇಡ. ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಸಮಯವನ್ನು ವಿದ್ಯೆಗಾಗಿ ತೊಡಗಿಸಿಕೊಳ್ಳಿ. ಇನ್ನು ನಿಮ್ಮ ಪ್ರೀತಿ ಕುಟುಂಬದ ವಿಚಾರವನ್ನು ನೋಡುವುದಾದರೆ, ಕುಟುಂಬದ ಸದಸ್ಯರೊಂದಿಗೆ ಭಾವನಾತ್ಮಕ ಸಮಾಲೋಚನೆ ಸಾಧ್ಯವಾಗಲಿದೆ. ಸಂಬಂಧಗಳಲ್ಲಿ ವಿಶೇಷವಾಗಿ ನಂಬಿಕೆ ಬೆಳೆಸುವುದು ಮುಖ್ಯ. ದಾಂಪತ್ಯದಲ್ಲಿ ತಾಳ್ಮೆ ಇದ್ದರೆ ಇದನ್ನು ಎಲ್ಲವೂ ನಿಮಗೆ ಸುಗಮವಾಗಲಿದೆ. ಇನ್ನು ಈ ದಿನದ ನಿಮ್ಮ ಮುಖ್ಯವಾಗಿ ಪ್ರೀತಿಯಲ್ಲಿ ಅನ್ಯೋನ್ಯತೆ, ಪ್ರೀತಿ ವಿಶ್ವಾಸವನ್ನು ಇಟ್ಟುಕೊಳ್ಳಿ. ಆದಷ್ಟು ಅನ್ಯೋನ್ಯತೆ ಮುಖ್ಯ. ಇನ್ನು ಈ ದಿನದ ನಿಮ್ಮ ಆರೋಗ್ಯದ ವಿಚಾರವನ್ನು ನೋಡುವುದಾದರೆ, ನಿದ್ರಾಭಂಗ, ಮಧುಮೇಹ ಅಥವಾ ಮೂತ್ರಪಿಂಡದ ಸಮಸ್ಯೆಗಳತ್ತ ಹೆಚ್ಚಿನ ಗಮನವನ್ನು ಹರಿಸಿ. ಆದಷ್ಟು ಮಾನಸಿಕ ಒತ್ತಡವನ್ನು ಕಮ್ಮಿ ಮಾಡಿ ಧ್ಯಾನ, ಯೋಗ, ಪ್ರಾಣಾಯಾಮಗಳನ್ನು ಮಾಡಿಕೊಳ್ಳಿ. ಆದಷ್ಟು ವಾಕಿಂಗ್ ಮಾಡಿ, ಹೆಚ್ಚಿನ ನೀರನ್ನು ಸೇವನೆ ಮಾಡಿ ಆರೋಗ್ಯದಲ್ಲಿ ಜಾಗರೂಕತೆಯನ್ನು ತಂದುಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ, ಶುಭ ಸಂಖ್ಯೆ 8, ಶುಭ ಸಮಯ 4 ಗಂಟೆಯಿಂದ 5:30 ಶುಭ ಸಮಯ. ಈ ಸಮಯದಲ್ಲಿ ನೀವು ಶುಭ ಕಾರ್ಯಗಳನ್ನು ಮಾಡಿಕೊಳ್ಳಿ. ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿಕೊಳ್ಳಬಹುದು. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಶನಿದೇವರ ಆರಾಧನೆ. ಮಂತ್ರ ಓಂ ಶಂ ಶನೈಶ್ಚರಾಯ ನಮಃ. ಈ ಮಂತ್ರವನ್ನು ಕನಿಷ್ಠ 21 ಬಾರಿ ಜಪ ಮಾಡಿ, ಹಾಗೂ ಕಲ್ಲು ಉಪ್ಪನ್ನು ದಾನ ಮಾಡಿ, ಮತ್ತು ಅಡಿಕೆಯನ್ನು ದಾನ ಮಾಡಿ, ಹಾಗೂ ಎಳ್ಳೆಣ್ಣೆಯನ್ನು ಶನಿದೇವರಿಗೆ ಸಮರ್ಪಣೆ ಮಾಡಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಚಾನಲನ್ನು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಶುಭವಾಗಲಿ. ಮುಂದಿನ ರಾಶಿ ಕುಂಭರಾಶಿ. ಇಂದು ನೀವು ಹೆಚ್ಚು ಆತ್ಮವಿಶ್ವಾಸದಿಂದ ವಿಶೇಷವಾಗಿ ಕಾರ್ಯನಿರ್ವಹಿಸಲಿದ್ದೀರಿ. ಹೊಸ ಜವಾಬ್ದಾರಿಗಳು ಅಥವಾ ಅವಕಾಶಗಳು ಎದುರಾಗಬಹುದು. ಗೆಳೆಯರಿಂದ ಸಹಾಯ ಸಿಗತಕ್ಕಂತಹ ದಿನ. ಆದಷ್ಟು ವಿಶೇಷವಾಗಿ ಎಚ್ಚರಿಕೆಯನ್ನು ಮಾಡಿಕೊಂಡು ಮುಂದುವರಿದಲ್ಲಿ ಈ ದಿನ ನಿಮ್ಮ ಒಂದು ಶ್ರಮಕ್ಕೆ ತಕ್ಕದಾದಂತಹ ಫಲಪ್ರಾಪ್ತಿಯಾಗತಕ್ಕಂತಹ ದಿನ. ಇನ್ನು ಉದ್ಯಮದ ವಿಚಾರವನ್ನು ನೋಡುವುದಾದರೆ, ಪ್ರಗತಿಗೆ ಹೊಸ ಮಾರ್ಗಗಳು ತೆರೆಯತಕ್ಕಂತಹ ದಿನ. ಹಿರಿಯ ಅಧಿಕಾರಿಗಳ ಮೆಚ್ಚುಗೆಯನ್ನು ಪಡೆಯಲಿದ್ದೀರಿ. ಉದ್ಯಮದಲ್ಲಿರುವವರಿಗೆ ಹೊಸ ಮಾರ್ಕೆಟ್ ಸೇರುವ ಅವಕಾಶಗಳು ಸಿಗಲಿದೆ. ಉದ್ಯಮದಲ್ಲಿ ಒಳ್ಳೆಯ ಲಾಭಗಳು ದೊರೆಯತಕ್ಕಂಥ ದಿನ, ಮತ್ತು ಒಂದು ಹಿರಿಯ ಅಧಿಕಾರಿಗಳ ಒಂದು ಲಾಭವು ನಿಮಗೆ ಪ್ರಾಪ್ತಿಯಾಗಲಿದೆ. ಇನ್ನು ಈ ದಿನದ ನಿಮ್ಮ ಹಣಕಾಸಿನ ವಿಚಾರವನ್ನು ನೋಡುವುದಾದರೆ, ವಿಶೇಷವಾಗಿ ಹಣದಲ್ಲಿ ಒಳ್ಳೆಯ ಲಾಭಗಳು ಕೈ ಸೇರುವಂಥ ಸಾಧ್ಯತೆ. ಹೂಡಿಕೆಗೆ ಯೋಗ್ಯವಾದಂತಹ ದಿನ, ಆದರೆ ಸೂಕ್ಷ್ಮತೆ ಅಗತ್ಯ. ಬಡ್ಡಿ ದರ ಅಥವಾ ಸಾಲ ಪರಿಹಾರ ಇದನ್ನು ಸುಲಭವಾಗಲಿದೆ. ಆದಷ್ಟು ಮನಸ್ಸಿಗೆ ಹಣದ ವಿಚಾರದಲ್ಲಿ ಪ್ರಶಾಂತತೆ ದೊರಕಲಿದೆ. ಇನ್ನು ಈ ದಿನದ ನಿಮ್ಮ ವಿದ್ಯಾಭ್ಯಾಸದ ವಿಚಾರವನ್ನು ನೋಡುವುದಾದರೆ, ವಿದ್ಯಾಭ್ಯಾಸದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿನ ಯೋಗ ನಿಮಗೆ ಹೆಚ್ಚಾಗಲಿದೆ. ಗುರುಗಳ ಅಥವಾ ಹಿರಿಯರ ಸಲಹೆಯಿಂದ ಗೊಂದಲ ನಿವಾರಣೆಯಾಗಲಿದೆ. ಆದಷ್ಟು ಸಂಶೋಧನೆ ಅಥವಾ ಹೊಸ ವಿಷಯಗಳ ಪಠಣ ನಿಮಗೆ ಯಶಸ್ವಿಯನ್ನು ತಂದುಕೊಡಲಿದೆ. ಇನ್ನು ಈ ದಿನದ ನಿಮ್ಮ ಪ್ರೀತಿ ಕುಟುಂಬದ ವಿಚಾರವನ್ನು ನೋಡುವುದಾದರೆ, ದಾಂಪತ್ಯದಲ್ಲಿ ಸೌಹಾರ್ದತೆ ಇರತಕ್ಕಂಥ ದಿನ. ಸ್ನೇಹಿತರೊಂದಿಗೆ ಸಮಯ ಕಳೆಯುವ ಸಾಧ್ಯತೆ ಇರಲಿದೆ. ಒಂದಿಷ್ಟು ಅಸಮಾಧಾನ ಉಂಟಾದರೂ ಸಮಾಲೋಚನೆಯಿಂದ ಪರಿಹಾರ ಸಾಧ್ಯವಾಗಲಿದೆ. ಪ್ರೀತಿಯಲ್ಲಿ ಅನ್ಯೋನ್ಯತೆ, ಐಕ್ಯಮತ್ಯ ಮುಖ್ಯ. ಇನ್ನು ಆರೋಗ್ಯದ ವಿಚಾರವನ್ನು ನೋಡುವುದಾದರೆ, ಸಣ್ಣ ಪುಟ್ಟ ತಲೆನೋವು ಅಥವಾ ರಕ್ತದೊತ್ತಡ ಸಮಸ್ಯೆ ಆದಷ್ಟು ನೀವು ಅದನ್ನು ತಡೆಯಬೇಕು. ನಿಯಮಿತ ಆಹಾರ ಸೇವನೆ ಮಾಡಿ, ನಿದ್ರೆಯನ್ನು ಅಗತ್ಯವಾಗಿ ಮಾಡಿ, ಮತ್ತು ಮನುಷ್ಯ ಸಂಬಂಧಿತ ತೊಂದರೆಗಳ ಕಡೆ ಹೆಚ್ಚಿನ ಗಮನವನ್ನು ಹರಿಸಿ. ಯಾವುದೇ ದೇಹದಲ್ಲಿ ಅನಾರೋಗ್ಯಗಳಿದ್ದಂಥಲ್ಲಿ ನಿರ್ಲಕ್ಷ್ಯ ಮಾಡದೆ ಒಳ್ಳೆಯ ವೈದ್ಯರನ್ನು ಭೇಟಿ ಮಾಡಿಕೊಂಡು ಒಳ್ಳೆಯ ಒಂದು ಔಷಧಗಳನ್ನು ತೆಗೆದುಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ನೀಲಿ ಬಣ್ಣ, ಶುಭ ಸಂಖ್ಯೆ 5, ಶುಭ ಸಮಯ ಬೆಳಗ್ಗೆ 9 ಗಂಟೆಯಿಂದ 10:30 ಶುಭ ಸಮಯ. ಈ ಸಮಯದಲ್ಲಿ ನೀವು ಶುಭ ಕಾರ್ಯಗಳನ್ನು ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಎಲ್ಲ ಸರ್ವ ಕಷ್ಟಗಳ ಗ್ರಹಚಾರಗಳ ಪರಿಹಾರಕ್ಕಾಗಿ ಗಣಪತಿ ದೇವರ ಆರಾಧನೆ ತಪ್ಪದೆ ಮಾಡಿಕೊಳ್ಳಿ. ಗಣಪತಿಗೆ ದೂರ್ವೆಯನ್ನು ಸಮರ್ಪಣೆ ಮಾಡಿ. ಮಂತ್ರ ಓಂ ಗಂಗಣಪತಯೇ ನಮಃ. ಈ ಮಂತ್ರವನ್ನು ಸಾಧ್ಯವಿದ್ದಷ್ಟು ಬಾರಿ ಜಪ ಮಾಡಿ, ಹಾಗೂ ಗರಿಕೆಯನ್ನು ಸಮರ್ಪಣೆ ಮಾಡಿ. ಇತರರಿಗೆ ವಿದ್ಯಾ ವಿಚಾರಕ್ಕೆ ಬೇಕಾದಂತಹ ಪೆನ್ನು ಪೆನ್ಸಿಲ್ಗಳನ್ನು ವಿದ್ಯಾರ್ಥಿಗಳಿಗೆ ದಾನ ಮಾಡಿ, ಅನ್ನದಾನವನ್ನು ಮಾಡಿ. ಇದನ್ನು ನಮಗೆ ಶುಭವಾಗಲಿದೆ. ಮುಂದಿನ ರಾಶಿ ಮೀನರಾಶಿ. ಇಂದು ನಿಮ್ಮ ಕಲ್ಪನಾ ಶಕ್ತಿ ಹೆಚ್ಚು ವೃದ್ಧಿಯಾಗಲಿದೆ. ಒಳಗೆ ಉತ್ಸಾಹವಿರತಕ್ಕಂತಹ ದಿನ.
ಆದರೆ ತೀರ್ಮಾನಗಳಲ್ಲಿ ಜಾಗರೂಕತೆ ಅಗತ್ಯವಿದೆ. ಆತ್ಮವಿಶ್ವಾಸವು ಉತ್ತಮವಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಉದ್ಯಮದ ವಿಚಾರವನ್ನು ನೋಡುವುದಾದರೆ ಹೊಸ ಯೋಜನೆಗಳನ್ನು ಶೀಘ್ರದಲ್ಲಿ ಪ್ರಾರಂಭಿಸುವ ಒಂದು ಯೋಗವು ನಿಮಗೆ ಇರಲಿದೆ. ಕೆಲಸದಲ್ಲಿ ದೊಡ್ಡವರ ಬೆಂಬಲ ಸಿಗತಕ್ಕಂತಹ ದಿನ. ಉದ್ಯಮದಲ್ಲಿ ಚಿಂತೆ ಉಂಟಾದರೂ ಬದಲಿ ಮಾರ್ಗ ನಿಮಗೆ ಸಿಗಲಿದೆ ಮತ್ತು ಉದ್ಯೋಗದಲ್ಲಿ ಒಳ್ಳೆಯ ಯಶಸ್ಸು ದೊರೆಯತಕ್ಕಂಥ ದಿನವಾಗಲಿದೆ. ಇನ್ನು ಈ ದಿನದ ನಿಮ್ಮ ಹಣಕಾಸಿನ ವಿಚಾರವನ್ನು ನೋಡುವುದಾದರೆ ನಿರೀಕ್ಷಿತ ಹಣದ ಒಂದು ಯೋಗವಿದೆ. ಒಳ್ಳೆಯ ಒಂದು ಯಾವುದಾದ್ರೂ ಒಂದು ರೀತಿಯಲ್ಲಿ ಹಣವು ನಿಮಗೆ ಸಿಗುವಂಥ ಯೋಗವಿದೆ. ಹಳೆಯ ಬಾಕಿಗಳಲ್ಲಿ ಸುಧಾರಣೆಯಾಗಲಿದೆ. ಖರ್ಚಿನಲ್ಲಿ ಆದಷ್ಟು ನಿಯಂತ್ರಣವನ್ನು ಕಾಪಾಡಿಕೊಳ್ಳಿ. ಹಣದ ವಿಚಾರದಲ್ಲಿ ನಿರ್ಲಕ್ಷ್ಯ ಬೇಡ, ಜಾಗರೂಕತೆ ಇರಲಿ, ಹೂಡಿಕೆ ಜಾಸ್ತಿ ಮಾಡಿ. ಇನ್ನು ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಿಕೆಯಲ್ಲಿ ಉತ್ತಮ ಪ್ರಗತಿ ದೊರೆಯತಕ್ಕಂಥ ದಿನ. ವಿದ್ಯಾರ್ಥಿಗಳಿಗೆ ಯೋಗದಾಯಕವಾದಂತಹ ದಿನವಾಗಿರಲಿದೆ. ಶಿಕ್ಷಕರಿಂದ ಒಳ್ಳೆಯ ಪ್ರೇರೇಪಣೆ ಸಿಗುವಂಥ ದಿನ. ಗುರಿಯನ್ನು ನಿಶ್ಚಯಿಸಿದರೆ ಪಠಣ ಈ ದಿನ ಸುಲಭವಾಗಲಿದೆ. ಆದಷ್ಟು ವಿದ್ಯೆಯಲ್ಲಿ ತೊಡಗಿಸಿಕೊಳ್ಳಿ, ಹೆಚ್ಚಿನ ರೀತಿಯಲ್ಲಿ ಸಾಧನೆಯನ್ನು ಮಾಡಿ. ಇನ್ನು ನಿಮ್ಮ ಪ್ರೀತಿ ಕುಟುಂಬದ ವಿಚಾರವನ್ನು ನೋಡುವುದಾದರೆ ಕುಟುಂಬದಲ್ಲಿ ಉತ್ತಮ ಒಡನಾಟಗಳಿರತಕ್ಕಂಥ ದಿನ. ಪ್ರೇಮಿಗಳಿಗೆ ಹೆಚ್ಚು ಅರ್ಥಪೂರ್ಣ ಸಂಭಾಷಣೆ ಇರಲಿದೆ. ಕುಟುಂಬದ ಹಿರಿಯರಿಂದ ಆಶೀರ್ವಾದ ದೊರೆಯತಕ್ಕಂಥ ದಿನ. ಕುಟುಂಬದ ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಆರೋಗ್ಯದ ವಿಚಾರವನ್ನು ಸಂಬಂಧಪಟ್ಟಂತೆ ಆರೋಗ್ಯದಲ್ಲಿ ಒಂದು ಸ್ಥಿರ ಆರೋಗ್ಯ ನಿಮಗೆ ಪ್ರಾಪ್ತಿಯಾಗುವಲ್ಲಿ ಸ್ವಲ್ಪ ಏರುಪೇರುಗಳಾಗಬಹುದು. ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂಥ ಅನಾರೋಗ್ಯಗಳು, ಚರ್ಮಕ್ಕೆ ಸಂಬಂಧಪಟ್ಟಂಥ ಅಲರ್ಜಿಗಳಾಗಬಹುದು. ತಲೆನೋವು, ಶೀತ, ಕಫದಂಥ ಅನಾರೋಗ್ಯಗಳು ನಿಮ್ಮನ್ನು ಬಾಧಿಸತಕ್ಕಂಥ ದಿನ. ಆದಷ್ಟು ದೇಹದಲ್ಲಿ ಆರೋಗ್ಯದ ಕಡೆಗೆ ಜಾಗರೂಕತೆ ಮಾಡಿ, ಒಳ್ಳೆಯ ವೈದ್ಯರನ್ನು ಭೇಟಿ ಮಾಡಿ ಔಷಧಗಳನ್ನು ತೆಗೆದುಕೊಳ್ಳಿ. ಯೋಗ ಧ್ಯಾನವನ್ನು ಈ ದಿನ ತಪ್ಪದೆ ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ. ಶುಭ ಸಂಖ್ಯೆ 3. ಶುಭ ಸಮಯ ಮಧ್ಯಾಹ್ನ 12ರಿಂದ 1:30 ಶುಭ ಸಮಯ. ಈ ಸಮಯದಲ್ಲಿ ನೀವು ಶುಭ ಕಾರ್ಯಗಳನ್ನು ಮಾಡಿಕೊಳ್ಳಿ. ದೇವತಾ ಆರಾಧನೆಯನ್ನು ತಪ್ಪದೇ ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಎಲ್ಲ ಸರ್ವ ಕಷ್ಟಗಳ, ಗ್ರಹಚಾರಗಳ, ತೊಂದರೆಗಳ ಪರಿಹಾರಕ್ಕಾಗಿ ಗುರು ಬೃಹಸ್ಪತಿ ಆರಾಧನೆಯನ್ನು ಮಾಡಿ. ಓಂ ಬೃಹಸ್ಪತಯೇ ನಮಃ ಈ ಮಂತ್ರವನ್ನು ಜಪ ಮಾಡಿ ಹಾಗೂ ನವಗ್ರಹಗಳ ಆರಾಧನೆ, ಪೂಜೆ, ಜಪವನ್ನು ಮಾಡಿ. ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿ ಹಾಗೂ ಅನ್ನದಾನ ಮಾಡಿ ಮತ್ತು ಪೆನ್ನು, ಪೆನ್ಸಿಲು, ಪುಸ್ತಕಗಳನ್ನು ದಾನ ಮಾಡಿ ಹಾಗೂ ಬಣ್ಣ ಬಣ್ಣದ ವಸ್ತುಗಳನ್ನು ಆದಷ್ಟು ಧರಿಸಿಕೊಳ್ಳಿ. ಇದರಿಂದ ನಮಗೆ ಶುಭ ಫಲಗಳು ದೊರೆಯಲಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ತಪ್ಪದೆ ಹಿಂದೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಈ ದಿನ ನಿಮಗೆಲ್ಲರಿಗೂ ಶುಭವಾಗಲಿ. ಆರೋಗ್ಯ, ಐಶ್ವರ್ಯ, ಯೋಗ ಭಾಗ್ಯಗಳು ನಿಮ್ಮ ಪಾಲಿಗೆ ದಿನ ಸದಾಕಾಲ ಪ್ರಾಪ್ತಿಯಾಗಲಿ ಎಂದು ಭಗವಂತನ ಚರಣಗಳಲ್ಲಿ ಪ್ರಾರ್ಥಿಸುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.